ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕಳೆದ 5 ದಿನದಿಂದ ವಿಡಿಯೋ ಬಂದಿಲ್ಲ. ಡಿಆಕ್ಟಿವೇಟ್ ಆಗೋಗ್ಬಿಟ್ಟಿದ್ದೀನಿ. ಏನಾಗೋಗ್ಬಿಡ್ತು ಗುರು ಇವ್ನಿಗೆ ಅಂತ ಅನ್ಕೊಂಡಿರ್ತೀರಾ. ಇನ್ಸ್ಟಾಗ್ರಾಮ್ ನೋಡಿದ್ರೆ ಅಂತಂದರೆ ನಂದು ಅಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇದೆ. ನಾನು ಆ್ಯಕ್ಚುಲಿ ಟ್ರಿಪ್ ಹೋಗಿದ್ದೆ. ಮ್ಯಾಚ್ನು ಕೂಡ ಅಂಥ ಹೆವಿಯಾಗೇನು ನೋಡಿಲ್ಲ ನಾನು. ಸೊ ಈ ಮ್ಯಾಚ್ನ ಒಂಥರ ಮಿಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳಬೇಕು. ಬಟ್ ನೆನ್ನೆ ಮಾತ್ರ ಒಂದು ರೇಂಜಿಗೆ ನೋಡಿದೆ. ಏನ್ಗುರು ನಡೀತಾ ಐತೆ ಫೈಟು. ಯಪ್ಪ, ಈ ರೇಂಜಿಗೆ ಫೈಟು ಲಾರ್ಡ್ಸಲ್ಲಿ ಒಂದು ಕಡೆ ಹೆಂಗಿತ್ತು ಅಂದರೆ ಇಂಡಿಯಾ ಕಂಪ್ಲೀಟ್ಲಿ ಪಕ್ಕ ಉಡಾಯಿಸ್ಕೊಂಡು ಅಜ್ಜಿ ಪಕ್ಕ ಗೆದ್ದುಬಿಡುತ್ತೆ ಅಂತ. ಯಾವಾಗ ಇಂಗ್ಲೆಂಡವರು ಬೇಗ 190+ ಔಟ್ ಆದವು, ಪಕ್ಕ ಈ ಮ್ಯಾಚು ನಮ್ಮದೇ ಅಂತ ಒಂಥರ ಖಚಿತ ಮಾಡ್ಕೊಂಡ್ಬಿಡಿದ್ವಿ. ಥರ್ಡ್ ಡೇ ಎಂಡಲ್ಲಿ ಆಲ್ಮೋಸ್ಟ್ ಇದು ಡ್ರಾ ಆಗ್ಬೋದು ಅಂತ ಇತ್ತು. ಒಂಥರ ಇವ್ರು ಬೇಗ ಆಲ್ಔಟ್ ಆದಾಗ 190+ ಆಲ್ಔಟ್ ಆದಾಗ ಇಲ್ಲ ನಮ್ಮ ಕಡೆ ಬಂದ್ಬಿಡ್ತು ಮ್ಯಾಚ್ ಅಂತ ಅಂದ್ಕೊಂಡ್ವಿ. ಬಟ್ 4 ವಿಕೆಟ್ನ ಕಳ್ಕೊಂಡಾಗ ಇವಾಗ ಹೆಂಗೆ ಬೇಕಾದ್ರೂ ಟರ್ನ್ ಆಗ್ಬೋದು ಮ್ಯಾಚ್, ಏನು ಬೇಕಾದ್ರೂ ಆಗ್ಬೋದು. ಡೇ 5 ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ. ಏನು ಬೇಕಾದರೂ ಆಗೋ ಥರ ಇದೆ. 6 ವಿಕೆಟ್ ಅವ್ರಿಗೆ ಬೇಕು, ನಮಗೆ ಬೇಕಾಗಿರೋದು ಜಸ್ಟ್ 135 ರನ್ನು. ಆ್ಯಂಡ್ ಗೊತ್ತಿರೋ ಹಾಗೆ ನಿಮಗೆ ಪಿಚ್ಚು ಅಷ್ಟು ಈಸಿ ಆಗಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಕರುಣ್ ನಾಯರ್ ಔಟ್ ಆದಂಥ ರೀತಿ ನೋಡ್ತು ಅಂತಂದರೆ, ಸೊ ಔಟ್ ಆದ ಶುಭ್ಮನ್ ಗಿಲ್ ಔಟ್ ಆದಂಥ ರೀತಿ ಎಲ್ಲ ನೋಡ್ತು ಅಂದರೆ ಗೊತ್ತಾಗಿರುತ್ತೆ ಬಾಲ್ ಬಿದ್ದು ಒಳಗೆ ಹೆಂಗೆ ಬರ್ತಾ ಇದೆ ಅಂತ. ಕ್ಲೂನೇ ಕೊಡ್ತಾ ಇಲ್ಲ, ಆ ಥರ ಬರ್ತಾ ಇದೆ. ಈಚೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದು ಒಳಗೆ ಬರ್ತಿದೆ. ಆ ರೇಂಜಿಗೆ ಸ್ವಿಂಗ್ ಆಗ್ತಾ ಇದೆ ಬಾಲ್, ಸೀಮ್ ಆಗ್ತಾ ಇದೆ. ಇನ್ಫ್ಯಾಕ್ಟು ಅದಾ ಮಗ ಕೋಇನ್ಸಿಡೆನ್ಸ್ ನೋಡಿ ಹೆಂಗಿದೆ ಅಂತ. 387 ಈ ಕಡೆ ಅವರು ಸೆಂಚುರಿ ಒಬ್ಬರು, ಈ ಕಡೆ ಇವರು ಸೆಂಚುರಿ ಒಬ್ಬರು, KL ರಾಹುಲ್, ಆ ಕಡೆ ಜೋ ರೂಟು ಫಸ್ಟ್ ಇನ್ನಿಂಗ್ಸಲ್ಲಿ. ಆದ್ರೂ ಈ ಕಡೆ ಬಾಟಮಲ್ಲಿ ಬಂದಂಥ ಕಾಂಟ್ರಿಬ್ಯೂಷನ್ ಇದೆ ಕಾರ್ಸ್ ಅವರಿಂದ 51+ ಕಾಂಟ್ರಿಬ್ಯೂಷನು. ಸೊ ಅದಂತೂ ಮೆಚ್ಕೊಳ್ಳೇಬೇಕು. ಈ ಕಡೆ ನಮ್ಮ ರಿಷಬ್ ಪಂತು ಜೊತೆಗೆ ಅವ್ರು ಅನ್ಫಾರ್ಚುನೇಟ್ ರನ್ಔಟ್ ಆಗೋಗ್ಬಿಟ್ರು. ಜೊತೆಗೆ ಜಡೇಜಾ ಅವ್ರು ಕೊಡೋಂಥ ಕಾಂಟ್ರಿಬ್ಯೂಷನ್, ಕರುಣ್ ನಾಯರ್ 40 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಯಾವ ಡೇ ಬಗ್ಗೆನೂ ಕೂಡ ಮಾತಾಡಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಏನಾಗಿದ್ದು ಗುರು ನಿನ್ನೆ ಅವನಜ್ಜಿ. ಆದರೂ ಏನು ಸ್ಲೆಡ್ಜಿಂಗ್ ನಡೀತಾ ಇದೆ. ಶುಭ್ಮನ್ ಗಿಲ್ಲು ವಾಯ್ಸ್ ಒಂದು ಬಿಡ್ತು ಅಂತಾರೆ. ಶುಭ್ಮನ್ ಗಿಲ್ಲು ಎಲ್ಲ ಒಂಥರ ವಿರಾಟ್ ಕೊಹ್ಲಿ ಅವ್ರದ್ದು ಹಂಗಂಗೆ ಒಂಥರ ಆ್ಯಡ್ ಆಗ್ತಾ ಇರೋ ಥರ ಸ್ವಲ್ಪನೇ ಆ್ಯಡ್ ಆಗ್ತಾ ಇರೋ ಥರ ಒಂದು ಹೆಂಗ್ ವಿರಾಟ್ ಕೊಹ್ಲಿ ಯಾವ ಥರ ನೋಡಿದ್ವಿ ನಾವು ಬ್ಯಾಕ್ ಇನ್ 2014 ಅಲ್ಲ, ಆ ಟೈಮಲ್ಲಿ ನೋಡಿದ್ವಲ್ಲ, ಆ ಥರ ಒಂದು ಸ್ವಲ್ಪನೇ ಕಾಣಿಸ್ತಾ ಇದೆ. ಆ ಸ್ಲೆಡ್ಜಿಂಗ್ ಅನ್ನುವಂಥದ್ದು, ಸ್ವಲ್ಪ ಇನಿಷಿಯೇಟಿವ್ನ ತಗೊಳ್ಳೋವಂಥದ್ದು, ರೊಚ್ಚಿಗೆ ಎಪ್ಸೋವಂಥದ್ದು ಅದೆಲ್ಲ ಕಾಣ್ತಾ ಇದೆ. ಕ್ರಾಲಿ ಜೊತೆ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು. ಜೊತೆಗೆ ಸಿರಾಜ್ ಭಯ್ಯಾಗೆ ಫೈನ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಸಿರಾಜ್ ಭಯ್ಯ ಔಟ್ ಆದಂಥ ಟೈಮಲ್ಲಿ, ಕ್ರಾಲಿ ಔಟ್ ಆದಂಥ ಟೈಮಲ್ಲ, ಕ್ರಾಲಿ ಇಲ್ಲ ಡೆಕೆಟ್ ಆಡೋಂಥ ಟೈಮಲ್ಲಿ ಅವ್ರ ವಿಕೆಟ್ ಎತ್ತಿದ್ರಲ್ಲ, ಆ ಟೈಮಲ್ಲಿ ಅವ್ರಿಗೆ ಅವ್ರ ಹತ್ರ ಕಿಚ್ಚಿದಂಥದ್ದು. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಅದು ಇದು ಎಲ್ಲ ಆಗ್ತಾ ಇದೆ. ಬಟ್ ಬೇಕಾಗಿರೋವಂಥದ್ದು ಇಷ್ಟೇನೆ. ಅವ್ರಿಗೆ 6 ವಿಕೆಟು, ನಮಗೆ 135 ರನ್ನು, ಅಷ್ಟೇ, ಬೇರೆ ಏನಿಲ್ಲ. ಜಸ್ಟ್ 192 ರನ್ನು, 387 ಹೊಡೆದಂಥ ತಂಡನ ಸೆಕೆಂಡ್ ಇನ್ನಿಂಗ್ಸಲ್ಲಿ 192ಗೆ ಆಲ್ಔಟ್ ಮಾಡಿದ್ದೀವಿ ಅಂತಂದರೆ, ಸೊ ನಮ್ಮ ಬೌಲಿಂಗ್ ಯೂನಿಟ್ನ ಮೆಚ್ಕೋಬೇಕು. ವಾಷಿಂಗ್ಟನ್ ಸುಂದರ್ ಎಸ್ಪೆಷಲಿ ಲಂಚ್ ಆಗಿ ಬರ್ತಾರೆ. ಲಂಚ್ ಆಗೋವರೆಗೂ ಕೂಡ ವಿಕೆಟ್ಸ್ ಕಳ್ಕೊಂಡಿರ್ತಾರೆ. ಕ್ರಾಲಿ ಅವರು ಒಂದು ಎಂಡಲ್ಲಿ ಇರ್ತಾರೆ. ಬೆಂಟೆಕೆಡ್ ಅವರು ಬೇಗ ಔಟ್ ಆಗ್ತಾರೆ. ಸಿರಾಜ್ ಭಾಯ್ ಇನಿಷಿಯಲಿ 2 ವಿಕೆಟ್ನ ಎತ್ತಿದ್ದಾರೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಲೇಬೇಕು. ನಿತೀಶ್ ಕುಮಾರ್ ರೆಡ್ಡಿ ಇನಿಷಿಯಲಿ ಪಟ್ ನನಗೆ 2 ವಿಕೆಟ್ನ ಎತ್ಕೊಂಡು ಕೊಡ್ತಾರೆ. ಓಪನರ್ಸ್ 2 ವಿಕೆಟ್ನ ಕೂಡ ನಿತೀಶ್ ಕುಮಾರ್ ರೆಡ್ಡಿನೇ ಎತ್ಕೊಂಡು ಕೊಟ್ಟಿದ್ದು. ಸೊ ಇಲ್ಲೂ ಕೂಡ ವಿಕೆಟ್ನ ಸೆಕೆಂಡ್ ಸೆಷನಲ್ಲೂ ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ತೆಗೆದಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ. ಬುಮ್ರಾ ಅವ್ರಿಗೆ ಬಂದಂಥ 5-4 ಅದನ್ನು ಕೂಡ ಮೆಚ್ಕೊಬೇಕು. ಎಲ್ಲ ಹಳೇದೆಲ್ಲ 4 ದಿನದ್ದೆಲ್ಲ ಕತೆ ಎಲ್ಲ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಇವಾಗ. ಸೊ ನಿನ್ನೆ ಕತೆ ಮಾತ್ರ ಮಾತಾಡ್ತೀನಿ ಅಷ್ಟೇ. ಇಲ್ಲಿ ಜೋ ರೂಟ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದು. ಫಸ್ಟ್ ಇನ್ನಿಂಗ್ಸಲ್ಲಿ ಬಂದಂಥ ಸೆಂಚುರಿ. ಸೊ ಇಲ್ಲೂ ಕೂಡ ಕಚ್ಕೊಂಡಿದ್ರು. ಸೊ ಕಚ್ಕೊಂಡಿದ್ದಂಥವ್ರು ವಿಕೆಟ್ ಇದ್ದು ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು. ಸೊ ಮೈನ್ ವಿಕೆಟ್ಸ್ ಎತ್ತಿದ್ದಾರೆ ಗುರು ವಾಷಿಂಗ್ಟನ್ ಸುಂದರ್. ತಿರ್ಕೊಂಡು ಹೊಡಿತಿರು. ಆರಿಬ್ರು ಅವರು 1 4 ಹೊಡಿತಾ, 2 4 ಹೊಡಿತಾ, 3 4 ಹೊಡಿತಾ, ಅದೇ ಥರ ಹೊಡಿತಾ, ನೀನು ಸ್ವೀಪ್ ಹೊಡಿತಾ, ಪ್ಯಾಡಲ್ ಹೊಡಿತಾ, ಹುಡುಗರು ಅಂತ ಸ್ಟಂಪ್ನಲ್ಲಿ ಇಟ್ಟಿದ್ರು ನೋಡಿ ಆಕಾಶ್ ದೀಪ್ ಅವರು. ಬಾಲ್ನ ಅಜ್ಜಿ ಬೋಲ್ಡರ್ ನೋಡಿ ಸ್ವೀಪ್ ಹೊಡಿಯೋಕೆ ಹೋಗ್ಬಿಟ್ಟು, ತಿರ್ಕೊಂಡು ಹೊಡಿಯೋಕೆ ಹೋಗ್ಬಿಟ್ಟು, ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸಿರಾಜ್ ಅಣ್ಣ ತೊಗೊಂಡಂಥ ರಿವ್ಯೂ ಆಗಿರ್ಬೋದು, ಇಲ್ಲ ಗುರು ಅಲ್ಲಿ ಪಪ್ಪಿಗೆ ಬೀಳ್ತಾ ಕರೆಕ್ಟಾಗಿ ಬೀಳ್ತೈತೆ, ಸ್ಟಂಪ್ಗಿನೇನು ಮೇಲಿಲ್ಲ ಅಂತ ಅಜ್ಜಿ ತಗೊಂಡ್ರು. ಸಖತ್ತಾಗಿ ತೊಗೊಂಡ್ರು ಆ DRSನಂತೂ. ಸಿರಾಜ್ ಅಣ್ಣಂಗೆ ಹೋಗ್ಬೇಕು ಆಬ್ವಿಯಸ್ಲಿ ವಿಕೆಟು. ಯಾಕಂದರೆ ಶುಭ್ಮನ್ ಗಿಲ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿರಲಿಲ್ಲ. ಇಲ್ಲಾಗರು ತೊಗೊಂಡು DRSನ ಅಂತ ತೊಗೊಂಡಂಥ ವಿಕೆಟ್ ಅದು. ಸೊ ಸಿರಾಜ್ ಭಾಯ್ಗೆ ಕ್ರೆಡಿಟ್ ಕೊಡಬೇಕು, ಬುಮ್ರಾಗೆ ಕ್ರೆಡಿಟ್ ಕೊಡಬೇಕು, ನಿತೀಶ್ ಕುಮಾರ್ ರೆಡ್ಡಿ ಕ್ರೆಡಿಟ್ ಕೊಡಬೇಕು. ಸೊ ಬೌಲಿಂಗ್ ನೋಡಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಬೇಕಾಗಿರೋಂಥದ್ದು 136 ರನ್ ಅಷ್ಟೇ. ವಾಷಿಂಗ್ಟನ್ ಸುಂದರ್ಗಂತೂ ಹೆವಿ ಕ್ರೆಡಿಟ್ ಕೊಡಬೇಕು. ಯಾಕಂದರೆ ವಿಕೆಟ್ಸ್ಗಳನ್ನ ಲಂಚ್ ಆದಮೇಲೆ ಎತ್ತಿದ್ದು ಅವರೇನೇ. ಈ ಕಡೆ ಬೆನ್ ಸ್ಟೋಕ್ಸ್ ಅವರು ಕಚ್ಕೊಂಡಿರ್ಬೋದಾಗಿತ್ತು, ಜೋ ರೂಟ್ ಅವರು ಕಚ್ಕೊಂಡಿರ್ಬೋದಾಗಿತ್ತು, ಜೊತೆಗೆ ಸ್ಮಿತ್ ಅವರು ಕಚ್ಕೊಂಡಿರ್ಬೋದಾಗಿತ್ತು. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲೆಲ್ಲ ಮಸ್ತಾಗೇ ಆಡಿದ್ದಾರೆ. ಎಲ್ಲರ ವಿಕೆಟ್ನು ಮೈನ್ ವಿಕೆಟ್ಸ್ ಇದ್ದರು ಅವರು. ಆಮೇಲೆ ಬುಮ್ರಾ ಅವ್ರು ಬಂದ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಕೊಟ್ಟರು. ಕಾರ್ಸ್ ಮತ್ತು ವೋಕ್ಸ್ ಅವರ ವಿಕೆಟ್ನ ಎತ್ಬಿಟ್ಟು ಏನಿದೆ ಜಿಜಿಬಿ ಟಾರ್ಗೆಟ್ ಪಕ್ಕ ಚೇಸ್ ಮಾಡಿ ಬೇಗನೆ ಇವತ್ತೇ ಮುಗಿಸ್ಬಿಡ್ತಾರೇನೋ, ಆ ಥರ T20 ಥರ ಆಡ್ಬಿಟ್ಟು ಮುಗಿಸ್ಬಿಡ್ತಾರೇನೋ ಅಂತ ಎಲ್ಲ ಅನ್ಕೊಂಡಿದ್ರು. ಬಟ್ ಇಲ್ಲಾಗಿರೋ 4 ವಿಕೆಟ್ ಬಿದ್ದುಬಿಟ್ಟಿದೆ. ನೈಟ್ ವಾಚ್ಮನ್ ಆಗಿ ಬಂದಂಥ ಆಕಾಶ್ ದೀಪನು ಕೂಡ ಔಟ್ ಆಗಿರೋದು. 3 ಮೈನ್ ವಿಕೆಟ್ಸ್ ಬಿದ್ದಿದೆ. ಇದಾವೆ ಇನ್ನು ವಿಕೆಟ್ಸು. ರಿಷಬ್ ಪಂತ್ ಇದ್ದಾರೆ, ಜೊತೆಗೆ ಜಡೇಜಾ ಇದ್ದಾರೆ, ಮಸ್ತಾಗಿ ಆಡಿದ್ದಾರೆ ಇಬ್ಬರು ಕೂಡ. ಜೊತೆಗೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ. ಸೊ ಈ 4 ವಿಕೆಟ್ಗಳು ಒಂಥರ ಮೇಯ್ನ್ ಆಗಿದೆ ಅಂತ ಹೇಳಬೇಕು.
ಬಟ್ ಆದರೂ ಕರುಣ್ ನಾಯರ್ ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಒಂದು ಅವ್ರು ಜಡ್ಜೇ ಮಾಡಲಿಲ್ಲ, ಗೇಜೇ ಮಾಡಲಿಲ್ಲ, ಒಂಥರ ಆ ಕಡೆ ಹೋಗುತ್ತೆ ಬಾಲ್, ಶೈನ ನೋಡ್ಕೊಂಡು ಆಡ್ದಂಗಿತ್ತು, ಆ ಕಡೆ ಹೋಗುತ್ತೆ ಬಾಲು ಅಂತ ಬಿಟ್ಟಂಗಿತ್ತು. ಸೊ ಶಾರ್ಟ್ನ ಆಫರ್ ಮಾಡಿಲ್ಲದೆ ಇರೋದ್ರಿಂದ ಔಟ್ ಆಗಬೇಕಾಗಿ ಬಂತು. ಯಶಸ್ವಿ ಜಾಯ್ಸ್ವಾಲ್ ಔಟ್ ಆಗಿದ್ದ ರೀತಿ ಮೇಲ್ಗಡೆ ಹೋಯ್ತು ಜೋಫ್ರಾ ಆರ್ಚರ್ ಮೇಲೆ ಎಕ್ಸ್ಪೆಕ್ಟೇಷನ್ ಬೇಜಾನ್ ಇತ್ತು, ಬೇಜಾನ್ ವಿಕೆಟ್ಸ್ನ ಎತ್ಬಿಡ್ತಾರೆ ಅಂತ. ಬಟ್ ಬೇಜಾನ್ ವಿಕೆಟ್ಸ್ ಏನೆತ್ತಿಲ್ಲ, ಬಟ್ ಆದರೂ ಬ್ರೇಕ್ ಥ್ರೂಗಳನ್ನ ಕೊಟ್ಟಿದ್ರೆ ಯಶಸ್ವಿ ಜಾಯ್ಸ್ವಾಲ್ಗೆ ಅವರೆಲ್ಲ ಔಟ್ ಆಗಿದ್ದು, ಅವ್ರಿಗೆ ಯಶಸ್ವಿ ಜಾಯ್ಸ್ವಾಲ್ ಎಲ್ಲ ಔಟ್ ಆಗಿದ್ದು. ಬಡಂಕಾರ್ಸ್ ಇಬ್ರಿಗೂ ಶುಭ್ಮನ್ ಗಿಲ್ಗೂ ಜೊತೆಗೆ ಕರುಣ್ ನಾಯರ್ ಇಬ್ರಿಗೂ ಒಂಥರ ಕ್ಲೂಲೆಸ್ ಮಾಡ್ಬಿಟ್ರು ಅಂತ ಹೇಳ್ಬೇಕು. ಅವ್ರು ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಬಾಲ್ ಬಿದ್ದು ಹೆಂಗೆ ಬಂತು ಅನ್ನೋದೇ ಗೊತ್ತಾಗಲಿಲ್ಲ, ಆ ಥರ ಆಗೋಗ್ಬಿಡ್ತು ಇಬ್ರಿಗೂ. ಶುಭ್ಮನ್ ಗಿಲ್ಗೆ ಆಗಿರಲಿ, ಕರುಣ್ ನಾಯರ್ಗೆ ಆಗಿರಲಿ. ಇವಾಗ ಕರೆಂಟ್ಲಿ ನಮ್ಮ ರಾಹುಲ್ ಅಣ್ಣ ಅವ್ರು ನಿಂತ್ಕೊಂಡು ಆಡ್ತಾ ಇದ್ದಾರೆ, ಟುಕು ನಿಧಾನಕ್ಕೆ ಆಡ್ತಾ ಇದ್ದಾರೆ, ಪರವಾಗಿಲ್ಲ, ಟುಕುನೇ ಆಡಲಿ. ಇವತ್ತು ಬೇಕಾದ್ರೆ 135 ರನ್ ಅಷ್ಟೇ, ಕಂಪ್ಲೀಟ್ ಡೇ ಐತೆ, 90 ಓವರ್ ಐತೆ, 135 ರನ್. ನೀನು ಟುಕು ಆಡ್ಕೊಂಡು ಹೊಡೆದು ಬಿಡೋಗುರು, ಟುಕು ಆಡ್ಕೊಂಡೆಲ್ಲ ಹೊಡೆಯೋಕ್ಕಾಗಲ್ಲ, ಬೇಗ ಹೊಡೆದು ಮುಗಿಸ್ಲಿ, ಸುಮ್ಮನೆ ರಾಮ. ಟುಕು ಆಡೋಕೆ ಹೋದ್ರೆ ಅವ್ರು ಔಟ್ ಆಗ್ತಾರೆ ಅಂತ ಹೇಳ್ತೀರಾ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬೇಕಾಗಿರೋದು 6 ವಿಕೆಟ್ ಅವ್ರಿಗೆ, ಏನು ಬೇಕಾದರೂ ಆಗ್ಬೋದು. ಬಟ್ ಇಂಡಿಯಾ ಕಡೆನೇ ಇದೆ ಮ್ಯಾಚು, ಯಾಕಂದರೆ ಇನ್ನೂ ವಿಕೆಟ್ಸ್ಗಳು ಇದೆ, ಇನ್ನೂ 3-4 ವಿಕೆಟ್ ನಮ್ಮದು ಮೇನ್ ವಿಕೆಟ್ ಏನಿದೆ. ಸೊ ವಿಕೆಟ್ಸ್ನ ಕಳ್ಕೊಳಕ್ಕೆ ಹೋಗ್ಬಾರ್ದು ಫಸ್ಟ್ ಸೆಷನಲ್ಲಿ, ಆದಷ್ಟು ರನ್ಸ್ಗೆ ನೋಡಬೇಕು. ಟುಕು ಆಡ್ಕೊಂಡು ರನ್ಸ್ ಹೊಡಿದಂಗೆ ಫಸ್ಟ್ ಸೆಷನ್ ಫುಲ್ಲು ಟುಕು ಆಡ್ಬಿಟ್ಟು 30 ಹೊಡೆಯೋದು ಈ ಥರ ಆಯಿತು ಅಂದರೆ ಅವಾಗ ಸಿಕ್ಕಾಬಿಡೋ ಪ್ರೆಷರ್ ಇವ್ರ ಮೇಲೆ ಆ್ಯಡ್ ಆಗೋಗ್ಬಿಡುತ್ತೆ. ಸೊ ನೋಡೋಣ ಅದು ಹೆಂಗೆ ಆಡ್ತೆ ಅಂತ. ಒಂಥರ ನ್ಯೂಟ್ರಲ್ಲಾಗಿ ತೊಗೊಂಡೋಯ್ತು ಅಂತಂದರೆ 135 ರನ್ ಏನು ಇಟ್ಸ್ ನಾಟ್ ಎ ಬಿಗ್ ಡೀಲ್, ಹೊಡಿಬೋದು. ಬಟ್ ಲಾಸ್ಟ್ ಡೇ ಆಗಿರೋದ್ರಿಂದ ಆ ಪಿಚ್ಚು ಅಷ್ಟೊಂದು ಕಂಫರ್ಟಬಲಾಗಿ ಇಲ್ಲದೆ ಇರೋದ್ರಿಂದ ಕಷ್ಟ ಆಗ್ಬೋದು, ಖಂಡಿತ ಕಷ್ಟ ಆಗುತ್ತೆ. ಯಾಕಂದರೆ ಸೀಮ್ ಒಂಥರ ಹೆವಿ ಆಗ್ತಾಯಿದೆ. ನೋಡೋಣ ಅದೇನಾಗುತ್ತೆ, ರಿವರ್ಸು ಕೂಡ ಆಗ್ತಾಯಿದೆ, ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದೆ. ನೋಡಿದ್ರಿ ಗಾಯ್ಸ್, ನಿಮ್ಗೆ ಏನು ಅನಿಸುತ್ತೆ, ಇಂಡಿಯಾನ ಇಂಗ್ಲೆಂಡಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಟ್ಟಿನಲ್ಲಿ ಇಂಡಿಯಾನವ್ರು ಈ ಮ್ಯಾಚ್ನ ಸೋಲ್ತು ಅಂದರೆ ಒಂಥರ ಅಜೀಬಾಗುತ್ತೆ ಅಂತ ಹೇಳಬೇಕು. ಯಾಕಂತಂದರೆ ವಿನ್ನಿಂಗ್ ಝೋನ್ಗೆ ಬಂದ್ಬಿಟ್ಟಿದ್ವಿ ನಾವು ಆಗಲೇ. ಬಟ್ ಈ ಥರ ಸೋತಾಗ್ಬಿಟ್ವಿ ಅಂತಂದರೆ ಬೇಜಾರು ಖಂಡಿತ ಆಗುತ್ತೆ. ಸೊ ಅವ್ರಿಗೇನು ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೋಲ್ತು ಅಂತ ಅಂದರೆ. ಮತ್ತೆ ಸಿಗೋಣ ಮುಂದೆ. ನೋಡಿದ್ರಿ ಗಾಯ್ಸ್, ವಾ.